ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಲೈಕ್ ಬ್ಯೂಟಿಫುಲ್ ರೆಸಾರ್ಟ್ ಇನ್ ಕುಂದಾಪುರ್ ಅಂತ ಹೇಳಿದ್ನಲ್ವ. ಸೊ ಇವಾಗ ನಾವು ಬಂದಿರೋದು ಕುಂದಾಪುರ್ಗೆ. ನಾವು ಸ್ಟೇ ಆಗಿರೋದು ರೆಸಾರ್ಟ್ ಹೇಗಿದೆ ಅಂತ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲೇ ಇವಾಗ ನೋಡಿ ಬನ್ನಿ ನನ್ನ ಜೊತೆಲಿ. ನಾವು ಬಂದಿರೋ ರೆಸಾರ್ಟ್ ಹೆಸರೇ 9 ಪ್ಲಾನೆಟ್ ರೆಸಾರ್ಟ್ ಅಂತ. ಇದು ಇರೋದು ಕುಂದಾಪುರ ತ್ರಾಸಿಯಲ್ಲಿರೋದು. ಲೈಕ್ ಇದು ಓನರ್ ಹೇಳಿದ ಪ್ರಕಾರ ಇದು ಥೈಲ್ಯಾಂಡ್ ಕಾನ್ಸೆಪ್ಟಲ್ಲಿ ಇದೆ ಅಂತ. ಸೊ ನೀವೇ ನೋಡ್ಬೋದು, ನಿಮಗೋಸ್ಕರ ಈ ವ್ಯೂನ ತೋರಿಸ್ತಾ ಇರೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ದಿಲೀಪ್ ಯಾವಾಗಲೂ ಥೈಲ್ಯಾಂಡ್ಗೆ ಹೋಗಬೇಕು ಅಂತ ಹೇಳ್ತಿರ್ತಾರೆ, ಅದಕ್ಕೆ ನಾನು ಥೈಲ್ಯಾಂಡ್ ಕಳಿಸಿಲ್ಲ, ಥೈಲ್ಯಾಂಡ್ ಥರ ಇರೋ ರೆಸಾರ್ಟಿಗೆ ಕರ್ಕೊಂಡು ಬಂದಿದ್ದೀನಿ. ಸೊ ನಾವು ಸ್ಟೇ ಆಗಿರೋ ರೂಮ್ ಟೂರ್ ಮಾಡೋಣ ಈಗ, ಬನ್ನಿ. ಓಕೆ. ನೈಟ್ ಡಿನ್ನರ್ ಮುಗಿಸ್ಕೊಂಡು ನಾವು ರೆಸ್ಟ್ ಮಾಡಿಬಿಟ್ವಿ. ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟಿದ ತಕ್ಷಣ ಈ ಥರ ಜೋರು ಮಳೆ ಬರ್ತಾಯಿತ್ತು. ನಾವು ಬೆಳಗ್ಗೆನೇ ಹೊರಡ್ಬೇಕಾಗಿರೋ ಲೈಕ್ ಪ್ಲೇಸ್ ಸ್ವಲ್ಪ ಡಿಲೇ ಆಯಿತು. ಸೊ ಮಳೆ ಎಲ್ಲ ಸ್ವಲ್ಪ ನಿಂತ ಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಮೂಡ್ಗಲ್ಲು ಕೇಶವನಾಥೇಶ್ವರ ಟೆಂಪಲ್ಗೆ. ಈ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಂತಂದರೆ ಕಾಡು ಮಧ್ಯನೇ ಹೋಗಬೇಕು. ಸೊ ರೋಡ್ ತುಂಬ ಕಡ್ದಾಗಿತ್ತು, ತುಂಬ ನ್ಯಾರೋ ಕೂಡ ಇತ್ತು. ಸೊ ನಮಗೆ ಎಷ್ಟೋ ಕಡೆ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ, ಅಷ್ಟು ಶೇಕ್ ಆಗ್ತಾಯಿತ್ತು. ಸೊ ಫೈನಲಿ ನಾವು ಇವಾಗ ದೇವಸ್ಥಾನ ಹತ್ರ ಬಂದು ರೀಚ್ ಆಗಿದ್ದೀವಿ. ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ ಅಂತ. ಸೊ ದೇವಸ್ಥಾನ ಎಂಟ್ರ್ ಆಗ್ತಿದ್ದಂಗೆ 2 ದೇವಸ್ಥಾನಗಳಿದೆ ಒಳಗಡೆ. ಒಂದು ವೀರಭದ್ರ ಸ್ವಾಮಿ, ಇವರೇ ನೋಡಿ ಅವರು. ಇನ್ನೊಂದು ನಾವು ಕಾಂತಾರಲ್ಲಿ ನೋಡಿರುವ ಪಂಜುರ್ಲಿ, ಅದು ನೋಡಿ ಆ ದೇವಸ್ಥಾನ ಕೂಡ ಇದೆ ಒಳಗಡೆ ಇಲ್ಲಿ. ಸೊ ಪಂಜುರ್ಲಿ ಮತ್ತು ಹುಲಿರಾಯ ಇದೆ, ಆ ಕ್ಲಿಪ್ ಹಾಕಿದ್ದೀವಿ ನೋಡಿ ಈಗ. ಸೊ ಇದೆ. ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಿದ್ದ ಮೇನ್ ಟೆಂಪಲ್, ದಟ್ ಈಸ್ ಮೂಡ್ಗಲ್ಲಿನ ಕೇಶವನಾಥೇಶ್ವರ ದೇವಸ್ಥಾನನ ಈಗ ಕವಿತಾ ಅವರು ನಿಮಗೆ ತೋರಿಸ್ತಾರೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ನಾವಿಲ್ಲಿ ರುದ್ರಾಭಿಷೇಕಕ್ಕೆ ಕೊಟ್ಟಿದ್ದೀವಿ ದೇವ್ರಿಗೂ. ಸೊ ಹಾಗಾಗಿ ಅರ್ಚಕರು ರುದ್ರಾಭಿಷೇಕ ಕೂಡ ಮಾಡಿದ್ರು, ಆ ದರ್ಶನ ಕೂಡ ಆಯಿತು ನಮಗೆ. ಆನಂತರ ಮಂಗಳಾರತಿ ಮಾಡಿ ಪ್ರಸಾದ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಳ್ಳೆ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದು ಕಮಲಾಶಿಲಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ.
ನೋಡಿ ಮಳೆ ಫೈನಲಿ ಮಳೆ ಸಿಕ್ತು ನಮಗೆ. ಆನ್ ದ ವೇ ಟು ಕೊಡಚಾದ್ರಿ. ಹೆಂಗೆ ಮಳೆ ಬರ್ತಾ ಇದೆ ಅಂದರೆ ನಿನ್ನೆಲ್ಲ ಏನು ಹೇಳ್ತಾ ಇದ್ದೆ ಸಮ್ಮರ್ ಫೀಲ್ ಅಂತ, ಇದ್ರಲ್ಲಿ ಆಪೋಸಿಟ್ ಇದೆ. ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ರೈನಿ ಸೀಸನ್ ಅನ್ನೋ ಥರ ಈಗ ನಮ್ಗೆ ಅದು ಫೀಲ್ ಆಗ್ತಿದೆ. ಎಲ್ಲ ಹೇಗೆ ನಮಗೆ ಆಗ್ಬಿಡಿ. ಮುಖದಲ್ಲಿ ಖುಷಿನೋ ಖುಷಿ. ಕೊಡಚಾದ್ರಿಗೆ ಹೋಗಕ್ಕೆ ಮುಂಚೆ ನಮಗೆ ಆ್ಯಕ್ಚುಲಿ ಕೊಲ್ಲೂರು ದೇವಸ್ಥಾನ ಥ್ರೂನೇ ನಾವು ಹೋಗ್ಬೇಕಾಗುತ್ತೆ. ನಮ್ಮ ಪ್ಲ್ಯಾನ್ ಇದ್ದಿದ್ದೇನು ಅಂತಂದರೆ ಕೊಲ್ಲೂರು ದೇವಸ್ಥಾನ ಮುಗಿಸ್ಕೊಂಡು ನಂತರ ಕೊಡಚಾದ್ರಿಗೆ ಹೋಗೋಣ ಅಂತ. ಬಟ್ ನಮ್ಮದೇನಾಯಿತು, ಅಲ್ಲಿ ಪ್ಲ್ಯಾನ್ನು ಸ್ವಲ್ಪ ಅಲ್ಲಿ ಡಿಲೇ ಆಗಿದ್ದರಿಂದ ನಮಗೆ ದೇವಸ್ಥಾನ ಕ್ಲೋಸಿಂಗ್ ಟೈಮ್ ಇತ್ತು. ಹಾಗಾಗಿ ನಾವು ಕೊಡಚಾದ್ರಿಗೆ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ದೇವಸ್ಥಾನ ಮುಗಿಸ್ಕೊಂಬರೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಕೊಡಚಾದ್ರಿಗೆ ಹೊಟ್ವಿ. ಸೊ ಕೊಡಚಾದ್ರಿ ಅಂದಮೇಲೆ ಮೇಯ್ನ್ ಇರೋದೇ ಜೀಪ್ ರೈಡು ಮತ್ತು ಟ್ರೆಕ್ಕಿಂಗು. ಸೊ ನಾವು ಜೀಪ್ ರೈಡ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಏನಕ್ಕಂದರೆ ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಲೈಕ್ ಟ್ರೆಕ್ಕಿಂಗ್ನ ಸ್ಟಾಪ್ ಮಾಡಿದ್ರು. ಹಾಗಾಗಿ ನಾವು ಜೀಪ್ ತಗೊಂಡು ಅಲ್ಲಿಂದ ಹೊರಟ್ವಿ. ಓಕೆ ರೇಖಾ, ಹೆಂಗಿದೆ ಜೀಪ್ ರೈಡ್? ಹೆಂಗಿದೆ? ರೈಡ್ ರೈಡ್ ಸೊ ನಮ್ಮ ಜೀಪ್ ಡ್ರೈವರು ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ನೋಡ್ಕೊಂಬರೋಣ ಬನ್ನಿ ಸರ್ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು. ಸೊ ಹಾಗಾಗಿ ಇಲ್ಲೊಂದು ಶಾರ್ಟ್ ಬ್ರೇಕ್ ಕೊಟ್ಬಿಟ್ಟು ಒಳ್ಳೆ ವ್ಯೂ, ಇದು ಗಾಳಿಪಟ ಶೂಟಿಂಗ್ ಸ್ಪಾಟ್ ಅಂತ ಕೂಡ ಹೇಳಿದ್ರು ಅವರು. ಹಾಗಾಗಿ ಅದನ್ನೆಲ್ಲ ನಾವು ನೋಡಿಕೊಂಡು ಮುಂದೆ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಹೆಂಗಿದೆ ಅಪ್ಪು? ಅಪ್ಪು ಹೆಂಗಿದೆ ವಂಡರ್ಲಾಗಿಂತ? ಯಾಕೆ? ಇಲ್ಲಿ ಪೀಕ್ಗೆ ರೀಚ್ ಆದಮೇಲೆ ಇಲ್ಲಿ ಕಮಂಡರ್ಲ ತೀರ್ಥ ಅಂತ ಒಂದು ಕಲ್ಯಾಣಿ ಇದೆ. ಸೊ ಅದಾದಮೇಲೆ ಈ ದೇವಸ್ಥಾನ ಏನು ಅಂತಂದರೆ ಇದು ಆದಿ ಮೂಕಾಂಬಿಕಾ ಟೆಂಪಲ್ ಅಂತಂದರೆ, ಅಂದರೆ ಮೂಲ ಸ್ಥಾನ ಇದೆ ಅಂತೆ ಫಸ್ಟು. ಅದಾದಮೇಲೆ ಕೊಲ್ಲೂರಿಗೆ ಮೂಕಾಂಬಿಕಾ ತಾಯಿ ಬಂದಲ್ಲಿ ನೆಲೆಸಿದ್ದು ಅಂತ ಹೇಳ್ತಾರೆ. ಬಟನ್ಸು ಬಿದೋಗ್ಬಿಡ್ತೀರಾ? ರೆಡಿ ಆಗ್ತಾ ಇದ್ದಾರೆ ಸಿರಿ ಅವರು. ಸೊ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟು. ಸೊ ಬನ್ನಿ ನೋಡೋಣ ಹೇಗಿತ್ತು ನಮ್ಮ ಟ್ರೆಕ್ಕಿಂಗು ಅಂತ. ಬಟ್ ಎಲ್ಲ ಅಷ್ಟೊಳಗೆ ಆಗಲೇ ಸುಸ್ತಾಗ್ಬಿಟ್ಟಿದ್ರು. ಎಲ್ಲಾರ್ದು ಚಪ್ಪಲಿ ಕಿತ್ತೋಗಿರೋದು ಅಲ್ಲೇ ಬಿಸಾಕ್ ಹೋಗಿದ್ದಾರೆ. ಜೀಪಲ್ಲಿ ಬಂದಮೇಲೆ ಇವಾಗ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಎಲ್ಲೋ ಆಲ್ರೆಡಿ ರೈನ್ ಕೋಟ್ ಹಾಕೊಂಡು ರೆಡಿ ಇದ್ದೀವಿ. ಅಲ್ಲಿ ಹೋಗ್ಬೇಕು ನಾವು ಇವಾಗ.
ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು ಬಾರಲ್ಲ ಏನೋ ನೋಡಿ ಅಪ್ಪು ಈ ವೆದರ್ಗೆ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಆಡ್ತಾ ಇದ್ದಾಳೆ ಅವಳಾಗೋಳೆ. ಚಳಿಗೆ ಬೇರೆ ಏನು ಸಿಗಲ್ಲ ಇಲ್ಲಿ. ಕೊಡ್ಚಾದಲ್ಲಿ ನಿಮಗೆ ಏನು ಸಿಗಲ್ಲ. ಟೀ ಕುಡಿತಾ ಇದ್ದೀವಿ. ಟೀ ಸಿಕ್ತು. ಮೇಲ್ ಮಾತ್ರ ಮಸ್ತಾಗಿದೆ ಅಲ್ಲ. ಇನ್ನೊಂದ್ಸಲ ಒನ್ಸ್ ಮೋರ್. ಏನ್ ಕಾಣ್ತಿಲ್ಲ ಅಲ್ಲಿ ಹೊಟ್ಟೆ ಕಾಣ್ತಿದೆ. ಅಯ್ಯೋ ಬೋರ್ಡೆಲ್ಲ ಎಲ್ಲ ಕರೆಕ್ಟಾಗಿ ಬಂದ್ವು. ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಆಬ್ವಿಯಸ್ಲಿ ಇಲ್ಲಿ ಚೆಕಿಂಗ್ ಅಂತೆಲ್ಲ ಇರುತ್ತೆ. ಸೊ ಹಾಗಾಗಿ ನಮ್ಮದೆಲ್ಲ ಚೆಕಿಂಗ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಜರ್ನಿ ಕಂಪ್ಲೀಟ್ ಮಾಡಿದ್ವಿ. ರಿಟರ್ನ್ ಆದಮೇಲೆ ನೆಕ್ಸ್ಟ್ ನಾವು ಹೊರಟಿದ್ದೆ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ. ಅದೊಂದು ಶಾರ್ಟ್ಸ್ ಹಾಕ್ತೀವಿ ನೋಡಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬಂದಿದ್ದೆ ಮರವಂತೆ ಬೀಚಿಗೆ. ಅಲ್ಲಿಂದ ವ್ಯೂ ಹೇಗಿದೆ ಅಂತ ನೋಡೋಣ ಬನ್ನಿ. ವೇವ್ಸ್ ಮಾತ್ರ ತುಂಬ ಫೋರ್ಸ್ ಆಗಿತ್ತು. ಇನ್ನು ಬೀಚ್ ಅಂದಮೇಲೆ ರೀಲ್ಸ್ ಮಾಡದೇ ಇರೋಕ್ಕಾಗತ್ತಾ? ರೀಲ್ಸ್ ಮಾಡಿಕೊಂಡು ಸ್ವಲ್ಪ ಹಂಗೆ ಶೋ ಆಫ್ ಮಾಡಿಕೊಂಡು ನಾವು ಹೊರಟಿದ್ದು ಬೆಂಗಳೂರು ಕಡೆಗೆ. ಮಂಗಳೂರಲ್ಲಿರೋ ಮಚ್ಲಿ ರೆಸ್ಟೋರೆಂಟ್ಗೆ ಹೋಗಿ ಒಂದು ಒಳ್ಳೆ ಫಿಶ್ ಮೀಲ್ಸ್ನ ಮಾಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದೆ ಪಬಾಸ್ ಐಸ್ ಕ್ರೀಮ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.